ಸಮುದಾಯ ಇರ್ಬೋದು, ಸಂಸ್ಥೆ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಇಂಡಿವಿಜುವಲ್ಸ್ ಇರ್ಬೋದು, ಅವರ ಕಲೆಕ್ಟಿವ್ ಎಫರ್ಟ್ಸ್ ಅನ್ನು ನಾವು ಇವತ್ತು ಗುರುತು ಮಾಡಿಬಿಟ್ಟು ಅವರಿಗೆ ಸಾಧನಾ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಈ ವರ್ಷದ ಧ್ಯೇಯ ವಾಕ್ಯ ಸ್ಥಳೀಯ ನಡೆ ಜಾಗತಿಕ ಪರಿಣಾಮದೆಡೆ ಅಂತ ಹೇಳಿದ್ರೆ, ಆಕ್ಟ್ ಲೋಕಲಿ ಥಿಂಕ್ ಗ್ಲೋಬಲಿ ಅಂತ ನಾವೇ ಹೇಳ್ತಾ ಇದೀವಿ. ಆ ಕಾರಣವಾಗಿ ಚಿಕ್ಕ ಚಿಕ್ಕ ನಾವು ಚಟುವಟಿಕೆಗಳು, ಕಾಣಿಕೆಗಳನ್ನ ನಾವೇ ಮಾಡ್ತೀವಿ ನಮ್ಮ ಲೋಕಲ್ ಇದರಲ್ಲಿ. ಅವು ಕಲೆಕ್ಟಿವ್ ಆಗಿ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಪ್ರಸ್ತುತ ಮತ್ತು ಸಮರ್ಪಕನೂ ಆಗಿದೆ. ಸಂರಕ್ಷಣೆ ಇಟ್ಸ್ ಟಾಪ್ ಡೌನ್ ಅಪ್ರೋಚ್ ಅಲ್ಲ, ಬಾಟಮ್ ಅಪ್ ಅಪ್ರೋಚ್. ಕೆಳಗಡೆಯಿಂದ ತಳಮಟ್ಟದಿಂದ ಪ್ರಾರಂಭ ಆಗುತ್ತೆ. ಇದು ಈ ಧ್ಯೇಯ ವಾಕ್ಯದಿಂದ ನಮಗೆ ನೆನಪು ಮಾಡುತ್ತೆ. ನಮ್ಮ ಹಳ್ಳಿ ಆಗಿರ್ಬೋದು, ಕಾಡಾಗಿರ್ಬೋದು, ಹೊಲ ಆಗಿರ್ಬೋದು, ಜೌಗು ಪ್ರದೇಶ ಆಗಿರ್ಬೋದು, ಈವನ್ ನಗರ ಪರಿಸರ ವ್ಯವಸ್ಥೆಯಲ್ಲೂ ಸಹ ಸ್ಥಳೀಯವಾಗಿ ತಾವೆಲ್ಲರೂ ಪ್ರತಿಯೊಬ್ಬರು ತೆಗೆದುಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ ಕಾರ್ಯ ಇವತ್ತು ಜಗತ್ತಿನ ರಕ್ಷಣೆ ಮಾಡೋದ್ರಲ್ಲಿ ಬಹಳ ದೊಡ್ಡ ದೊಡ್ಡ ಪ್ರಭಾವ ಕೊಡುಗೆ ನೀಡುತ್ತೆ ಅನ್ನೋದನ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಅಂತ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಇವತ್ತು ಅವರ ಸಾಧನೆಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಜೀವ ವೈವಿಧ್ಯತೆ ಬರೀ ಜೀವನ ಅಷ್ಟೇ ಅಲ್ಲ, ಜೀವನ ಮತ್ತು ಜೀವನೋಪಾಯದ ಅಡಿಪಾಯ ಆಗಿರುತ್ತೆ. ಇದು ನಮ್ಮ ಫುಡ್ ಸೆಕ್ಯೂರಿಟಿ ಅನ್ಬೋದು, ಆಹಾರ ಭದ್ರತೆ ಆಗಿರುತ್ತೆ. ಇದರಿಂದ ನಮಗೆ ಸಾಕಷ್ಟು ಔಷಧಿ ಸಂಪನ್ಮೂಲ ಕೊಡುತ್ತೆ. ಆಮೇಲೆ ನಮ್ಮ ಜಿಯಾಲಜಿಕಲ್ ವಾಟರ್ ಸೈಕಲ್ ಅಂತ ನಾವು ಹೇಳ್ತೀವಿ, ನೀರಿನ ಲಭ್ಯತೆಯನ್ನು ಕೊಡುತ್ತೆ. ಮತ್ತು ಕ್ಲೈಮೇಟ್ ರೆಸಿಲಿಯನ್ಸ್, ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತೆ. ಹೀಗೆಲ್ಲ ಎಕೋಸಿಸ್ಟಮ್ ಸರ್ವಿಸಸ್ ಅನ್ನ ಕೊಡುತ್ತೆ. ಅದನ್ನ ಬಯೋಡೈವರ್ಸಿಟಿ ಸಂರಕ್ಷಣೆ ಮಾಡೋದು ನಮ್ದು ಬಹಳ ಮುಖ್ಯ ಆಗಿರುತ್ತೆ. ಜೀವ ವೈದ್ಯ ದಿನಾಚರಣೆ, ಅಂತಾರಾಷ್ಟ್ರೀಯ ಜೀವ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ 2026ನೇ ಸಾಲಿನ ಅಂತಾರಾಷ್ಟ್ರೀಯ ಜೀವ ವೈದ್ಯ ದಿನಾಚರಣೆಯನ್ನು ನಾವು ಇಂದು ಆಚರಿಸಿದ್ದೇವೆ. ಇದು ಜಾಗತಿಕ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಆಚರಿಸುವ ಕಾರ್ಯಕ್ರಮವಾಗಿರುತ್ತದೆ. ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸುವ ಎಲ್ಲ ಗಣ್ಯರನ್ನ ಮತ್ತು ನಿಮ್ಮೆಲ್ಲ ಸಾಮಾಜಿಕರನ್ನು ನಾನು ಮನಸ್ಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಜೈವಿಕ ವೈದ್ಯ ಕಾಯ್ದೆ 2002 ಅನ್ವಯ ಕರ್ನಾಟಕ ಜೀವ ವೈದ್ಯ ಮಂಡಳಿಯು 2003ರಲ್ಲಿ ಸ್ಥಾಪನೆಯಾಯಿತು. 2003ರಲ್ಲಿ ಸ್ಥಾಪನೆಯಾದ ನಿಟ್ಟಿನಲ್ಲಿ ಜೀವ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆದರೆ 2005ರಲ್ಲಿ ಮತ್ತು ಕಾನೂನು ಬದಲಾವಣೆಯಾಗಿ ಬಿಗಿಯಾದ ಕಾನೂನು ನಿಯಮಗಳನ್ನು ಮತ್ತು ಮಾಡಿಕೊಂಡಿತು. ಈ ಸಂಪನ್ಮೂಲ ರಕ್ಷಣೆ ಉದ್ದೇಶಿತ ವಿವಿಧ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮಂಡಳಿಯು ಕಾರ್ಯಚಟುವಟಿಕೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳಲ್ಲಿ ನಾವು ಈಗಾಗಲೇ BMC ಅಂದರೆ ಗ್ರಾಮ ಮತ್ತು ಈ ಪಂಚಾಯಿತಿಯ ಒಂದು ಸ್ಥಳೀಯ ಮಟ್ಟದ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ. ಸಮಿತಿ ಮಾಡಿ ಒಂದು ಸಮಿತಿಯಲ್ಲಿ 15ರಿಂದ 12 ಜನ ಸದಸ್ಯರಿದ್ದಾರೆ. ಈಗಾಗಲೇ ನಾವು 60,000 ಜನ ಸಮಿತಿಯ ಸದಸ್ಯರನ್ನು ನಮ್ಮ ಜೀವ ವೈದ್ಯ ಮಂಡಳಿ ಒಳಗೊಂಡಿದೆ. ಅದೇ ರೀತಿ ನಾವು ಈಗಾಗಲೇ ಜನತಾ ಜೀವ ವೈದ್ಯ ದಾಖಲಾತಿ ಏನು PBR ಇದೆ, ಅದನ್ನು ನಾವು ಈಗಾಗಲೇ ಸಾಕಷ್ಟು ಮಟ್ಟಿಗೆ ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನ ಇನ್ನೊಂದು ಮುಂದಕ್ಕೂ ಹೋಗಿ ನಾವು ವೆಬ್ಸೈಟಲ್ಲಿ ಅದನ್ನ ಅಳವಡಿಸೋಕ್ಕೆ ಈಗಲೇ ಕಾರ್ಯಗತ ಆಗಿದ್ದೀವಿ. ಇನ್ನೊಂದು 2 ತಿಂಗಳು 3 ತಿಂಗಳು ಅದು ಪೂರ್ಣ ಆಗುತ್ತೆ ಅಂತ ಸನ್ಮಾನ್ಯ ಮಿನಿಸ್ಟರ್ ಸಾಹೇಬರಿಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಈ ಚಟುವಟಿಕೆಗಳಿಗೆ ಕಳೆದ 60 ವರ್ಷಗಳಿಂದ ಪಂಚಾಯತ್ ರಾಜ್ಯದಿಂದ ನಮಗೆ ಅನುದಾನ ಅಥವಾ ಸಹಕಾರ ಸಿಗ್ತಾ ಇತ್ತು, ಈಗಲೂ ಸಿಗ್ತಾ ಇದೆ. ಆದರೆ ಅನುದಾನ ಸ್ವಲ್ಪ ನಮಗೆ 5% ಮೊದಲ ಕೊಡ್ತಾ ಇದ್ರು, ಈಗ ಅದನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ಸಚಿವರು ಗಮನವನ್ನು ತರಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇಡೀ ಜಗತ್ತಿನ 8 ಜೀವ ವೈದ್ಯತೆಯ ಅದ್ಭುತ ತಾಣಗಳಲ್ಲಿ ನಮ್ಮ ಕರ್ನಾಟಕನೂ ಒಂದಾಗಿದೆ. ಹೇಗಿದ್ರೆ ಪಶ್ಚಿಮ ಘಟ್ಟಗಳ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಇವತ್ತು ನಿಜಕ್ಕೂ ಪ್ರಕೃತಿಯ ಏನೊಂದು ಮಾತೆ ಕೃಪೆಗೆ ಪಾತ್ರರಾಗಿದ್ದಂಥದ್ದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕರ್ನಾಟಕ, ನಮ್ಮ ಗೋವಾ, ಗುಜರಾತ್, ಮಹಾರಾಷ್ಟ್ರ ಮತ್ತೆ ತಮಿಳುನಾಡು ಈ 5 ಜಿಲ್ಲೆಗಳನ್ನು ಸೇರಿಸಿಕೊಂಡು ಸುಮಾರು 20,600 ಕಿಲೋಮೀಟರ್ ವ್ಯಾಪಿಸಿರುವ ಘಟ್ಟ ಪ್ರದೇಶನೇ ಪಶ್ಚಿಮ ಘಟ್ಟ.
ಈ ನೋಡಿ, ಪಶ್ಚಿಮ ಘಟ್ಟ ಅತ್ಯಂತ ಜೀವ ವೈವಿಧ್ಯಮಯವಾದಂತ ಅತ್ಯಂತ ಶ್ರೀಮಂತವಾದಂತ ತಾಣ ಇದೆ. ಇಲ್ಲಿ ಅನೇಕ ಪ್ರಭೇದದ ಸಸ್ಯಗಳಿದ್ದಾವೆ, ಅನೇಕ ಪ್ರಭೇದದ ಕೀಟಗಳಿದ್ದಾವೆ, ಅನೇಕ ಪ್ರಭೇದದ ಪ್ರಾಣಿಗಳಿದ್ದಾವೆ. ಇಲ್ಲಿರುವಂತ ಇದು ಒಂದು ನೋಡಿ, ನಮ್ಮಲ್ಲಿ ಶೋಲಾ ಫಾರೆಸ್ಟ್ ಇದೆ. ಅಲ್ಲಿ ಆ ಶೋಲಾ ಫಾರೆಸ್ಟ್ ಅಂತ ಹೇಳಿದ್ರೆ ಮಳೆ ನೀರು ಇಂಗಿಕೊಂಡು ಸ್ಲೋ ಆಗಿ ಮಳೆ ನೀರು ಬಿಡ್ತದೆ. ಇವತ್ತು ಅದು ನಮ್ಮ ಎಲ್ಲ ಜೀವ ನದಿಗಳ ಮೂಲ ಅಂತ ಹೇಳ್ಬೋದು. ಈಗೇನ್ ಕಾವೇರಿ, ತುಂಗ, ಭದ್ರಾ, ಇವತ್ತು ಅನೇಕ ನಮ್ಮ ನದಿಗಳಿದ್ದಾವೆ. ಇವೆಲ್ಲ ನದಿಗಳಿಗೆ ಮೂಲ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಇವತ್ತು ನಾವೆಲ್ಲರೂ ಅಪ್ರಸ್ತರಾಗಿದ್ದೇವೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಈ ಪಶ್ಚಿಮ ಘಟ್ಟಕ್ಕೆ ಇವತ್ತಿಡೀ ಮಳೆಯ ಮಾರುತಗಳನ್ನು ತಡೆದು ಇವತ್ತು ಮಳೆ ಬರುವಂತ ಒಂದು ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಪಶ್ಚಿಮ ಘಟ್ಟಕ್ಕೆ ಇದೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತೇನೆ. ಆತ್ಮೀಯ ಬಂಧುಗಳೇ, ಈ ಪಶ್ಚಿಮ ಘಟ್ಟವನ್ನು ಸಂರಕ್ಷಣೆ ಮಾಡುವಂಥದ್ದು, ಯಾಕೆಂದ್ರೆ ಬೆಳೆದಂತ ಎತ್ತರಕ್ಕೆ ಏನು ಮುಗಿಲೆತ್ತರಕ್ಕೆ ಬೆಳೆದಂತ ನಮ್ಮ ಮರಗಳನ್ನು ಅದು ಹೋಗಿದ್ರೆ ನಮ್ಗೆ ಕಾಣಿಸ್ತವೆ. ಬಹಳ ಅತ್ಯಂತ ಸುಂದರವಾದಂತ ಒಂದು ಪ್ರಕೃತಿ. ಈಗಾಗಲೇ ಹೋಗಿದ್ರೆ ಗೊತ್ತಾಗುತ್ತೆ. ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಸಂವರ್ಧನೆ ಮಾಡುವಂಥದ್ದು. ಇಡೀ ಜಗತ್ತಿನ ಒಂದು 30% ಇವತ್ತು ಏನು ಸಸ್ಯ ಪ್ರಭೇದಗಳು ಎಲ್ಲಿದೆ ಅಂತ ಹೇಳಿದ್ರೆ ಅದು ಪಶ್ಚಿಮ ಘಟ್ಟದಲ್ಲಿದ್ದಾನೆ ಅಂತ ಹೇಳಿ ಬಹಳ ನಾವೆಲ್ಲ ಹೇಳ್ತೀವಿ.